ಚಿನ್ನದ ಅಂಗಡಿ ಕೆಲಸಗಾರನಿಂದಲೇ ಕಳ್ಳತನ ಆಗಿದೆ. 1 ಕೆಜಿ 93 ಗ್ರಾಂ 400 ಮಿಲಿ ಚಿನ್ನ ಕದ್ದು ಪರಾರಿಯಾಗಿರುವಂತಹ ಘಟನೆ ಸಂಭವಿಸಿದೆ. ಚಿನ್ನದ ಅಂಗಡಿ ಕೆಲಸಗಾರನಿಂದಲೇ ಕಳ್ಳತನ ಆಗಿರುವಂತದ್ದು. ಸುಮಾರು 1 ಕೆಜಿ 93 ಗ್ರಾಂ 400 ಮಿಲಿ ಚಿನ್ನವನ್ನ ಕದ್ದು ಪರಾರಿಯಾಗಿದ್ದಾನೆ. ಕಳ್ಳತನದ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. 1 ಕೋಟಿ 30 ಲಕ್ಷಕ್ಕೂ ಅಧಿಕ ಮೌಲ್ಯದ ಚಿನ್ನ ಕದ್ದು ಪರಾರಿಯಾಗಿರುವಂತಹ ಘಟನೆ ಇದು. ಕೋಲಾರ ಜಿಲ್ಲೆಯ ಕೆಜಿಎಫ್ ರಾಬರ್ಟ್ಸನ್ ಪೇಟೆಯಲ್ಲಿ ಘಟನೆ ಸಂಭವಿಸಿದೆ. ನಿತೀಶ್ ಕುಮಾರ್ ಅನ್ನೋರಿಗೆ ಸೇರಿರುವಂತಹ ಪಿಬಿಬಿ ಜ್ಯುವೆಲ್ಲರ್ಸ್ ನಲ್ಲಿ ಈ ಒಂದು ಅಂಗಡಿಯಲ್ಲಿ ಕೆಲಸವನ್ನ ಮಾಡ್ತಿದ್ದ ಯಶ್ ಅನ್ನುವಂತಹ ಯುವಕ. ಅಂಗಡಿ ಮಾಲೀಕ ಶೌಚಾಲಯಕ್ಕೆ ಅಂತ ಹೋಗಿ ಬರುವಷ್ಟರಲ್ಲಿ ಕಳ್ಳತನ ಮಾಡಿದ್ದಾನೆ. ರಾಜಸ್ಥಾನ ಮೂಲದ ಯಶ್ಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ರಾಜಸ್ಥಾನ ಮೂಲದ ಸುರೇಂದ್ರ ವ್ಯಕ್ತಿ ಮೂಲಕ ಕೆಲಸಕ್ಕೆ ಈತ ಸೇರಿದ್ದ. ಆದ್ರಿಂದ ಯಶ್ ಹಾಗೂ ಸುರೇಂದ್ರ ವಿರುದ್ಧ ಎಫ್ಐಆರ್ ಇದೀಗ ದಾಖಲಾಗಿದೆ. ಚಿನ್ನದ ಅಂಗಡಿ ಕೆಲಸಗಾರನಿಂದಲೇ ಕಳ್ಳತನ ಆಗಿರುವಂತದ್ದು. ತಾನು ಯಾವ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ನೋ ಅದೇ ಅಂಗಡಿಯಿಂದ ಕಳ್ಳತನವನ್ನ ಮಾಡಿದ್ದಾನೆ. ಅದು ಕೂಡ ಸುಮಾರು 1 ಕೆಜಿ 93 ಗ್ರಾಂ 400 ಮಿಲಿ ಚಿನ್ನವನ್ನ ಕದ್ದು ಪರಾರಿಯಾಗಿರುವಂತದ್ದು. ಈ ಕಳ್ಳತನದ ದೃಶ್ಯಾವಳಿ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. 1 ಕೋಟಿ 30 ಲಕ್ಷಕ್ಕೂ ಅಧಿಕ ಮೌಲ್ಯದ ಚಿನ್ನವನ್ನ ಕದ್ದು ಪರಾರಿಯಾಗಿದ್ದಾನೆ. ಪಿಪಿಬಿ ಅನ್ನುವಂತಹ ಜ್ಯುವೆಲ್ಲರ್ ಶಾಪ್ನಿಂದ ಈ ರೀತಿಯಾಗಿ ಕಳ್ಳತನ ಮಾಡಿರುವಂತದ್ದು. ಅಂಗಡಿ ಮಾಲೀಕ ಶೌಚಾಲಯಕ್ಕೆ ಅಂತ ಹೋಗಿ ಬರುವಷ್ಟರಲ್ಲಿಯೇ ಈ ರೀತಿಯಾಗಿರುವಂತಹ ಕೈ ಚಳಕವನ್ನ ತೋರಿಸ್ಬಿಟ್ಟಿದ್ದಾನೆ ಯಶ್ ಅನ್ನೋ ಕಳ್ಳ. ರಾಜಸ್ಥಾನ ಮೂಲದ ಯಶ್ಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾನೆ. ಈತ ಮೂಲತಃ ರಾಜಸ್ಥಾನದವನಾಗಿದ್ದ. ಆದ್ರಿಂದ ಪೊಲೀಸರು ಇವನಿಗೆ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಸುರೇಂದ್ರ ಅನ್ನೋನು ಈ ಕೆಲಸಕ್ಕೆ ಅವನನ್ನ ಜಾಯಿನ್ ಮಾಡಿಸಿದ್ದ. ಆದ್ರಿಂದ ಸುರೇಂದ್ರ ಹಾಗೂ ಯಶ್ ಇಬ್ಬರ ಮೇಲೆ ಕೂಡ ಎಫ್ಐಆರ್ ದಾಖಲು ಮಾಡಲಾಗಿದೆ. ನೀವೀಗ ಗಮನಿಸ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಇವನ ಕಳ್ಳತನ ಎಲ್ಲವೂ ಕೂಡ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈತನೇ ಆ ಒಂದು ಚಿನ್ನದ ಅಂಗಡಿಯಿಂದ ಚಿನ್ನವನ್ನ ಕದ್ದು ಪರಾರಿಯಾಗಿರುವಂತಹ ವ್ಯಕ್ತಿ. ಇದೆಲ್ಲವೂ ಕೂಡ ಯಾವ ರೀತಿಯಾಗಿ ಈತ ಕೈ ಚಳಕವನ್ನ ತೋರಿಸಿದ್ದಾನೆ ಅನ್ನುವಂಥದ್ದು ಎಲ್ಲವೂ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. 1 ಕೆಜಿ 93 ಗ್ರಾಂ 400 ಮಿಲಿ ಚಿನ್ನವನ್ನ ಕದ್ದು ಪರಾರಿಯಾಗಿರುವಂಥದ್ದು ಅಂತ ಹೇಳಿದ್ರೆ 1 ಕೋಟಿ 30 ಲಕ್ಷ ಒಂದು ಅಧಿಕ ಬೆಲೆ ಬಾಳುವಂತಹ ಚಿನ್ನವನ್ನ ಕದ್ದು ಪರಾರಿಯಾಗಿದ್ದಾನೆ. ಈತ ಮೂಲತಃ ರಾಜಸ್ಥಾನದವನು. ಅಲ್ಲಿಂದ ಇಲ್ಲಿ ಕೆಲಸಕ್ಕೆ ಅಂತ ಜಾಯಿನ್ ಆಗಿದ್ದ. ಸುರೇಂದ್ರ ಅನ್ನೋನು ಈತನನ್ನ ಇಲ್ಲಿಗೆ ಜಾಯಿನ್ ಮಾಡಿಸಿದ್ದ. ಸೊ ಅದರಿಂದ ಸುರೇಂದ್ರ ಹಾಗೂ ಯಶ್ ಇಬ್ಬರ ಮೇಲೂ ಕೂಡ ಎಫ್ಐಆರ್ ದಾಖಲಾಗಿದೆ. ನೀವೀಗ ಗಮನಿಸ್ತಾ ಇರ್ಬೋದು ಈತ ರಾಜಸ್ಥಾನ ಮೂಲದ ಯಶ್ ಅನ್ನುವಂಥ ವ್ಯಕ್ತಿ. ಈತನೇ ಕಳ್ಳತನ ಮಾಡಿರುವಂಥದ್ದು ಪಿಬಿಬಿ ಜ್ಯುವೆಲ್ಲರ್ ಶಾಪ್ನಿಂದ. ಯಾವ ರೀತಿಯಾಗಿ ಕಳ್ಳತನವನ್ನ ಮಾಡಿದ್ದಾನೆ ಅನ್ನುವಂಥದ್ದನ್ನ ಕೂಡ ನೀವು ಗಮನಿಸಬಹುದು. ಅದೆಲ್ಲವೂ ಕೂಡ ಸಿಸಿಟಿವಿ ದೃಶ್ಯದಲ್ಲಿ ಸೆರೆಯಾಗಿರುವಂಥದ್ದು. ಅಂಗಡಿಯ ಮಾಲೀಕ ಶೌಚಾಲಯಕ್ಕೆ ಅಂತ ಹೋಗಿದ್ದ. ಈ ಸಂದರ್ಭದಲ್ಲಿ ಈತ ಈ ಒಂದು ಕಳ್ಳತನವನ್ನ ಮಾಡಿರುವಂಥದ್ದು.